ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ಕರ್ನಾಟಕ ಬೋರ್ಡ್ SSLC ಎಕ್ಸಾಮ್ ಕನ್ನಡ ಮೀಡಿಯಂನ 4ನೇ ಸೆಟ್ ಕ್ವಶನ್ ಪೇಪರ್ ನ 3 ಅಂಕದ ಕ್ವಶನ್, ಕೊನೆಯ 2 ಕ್ವಶನ್ ಜೊತೆಗೆ 4 ಅಂಕದ ಕ್ವಶನ್ ಅನ್ನ ಇವತ್ತು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಕ್ಲಾಸ್ ಶುರು ಮಾಡೋಣ. ಸೊ ನೋಡಿ, ಇದರ ಹಿಂದಿನ 32ರ ಹಿಂದಿನ 3 ಅಂಕದ ಕ್ವಶನ್ನಿನ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರು ಆ ಒಂದು ವಿಡಿಯೋ ನೋಡಿಲ್ವೋ ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದೆ ಬಂದ್ಬಿಟ್ಟು 32ನೇ ಕ್ವಶನ್ ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ. ಅವರಿಬ್ಬರು ಇನ್ನೂ 4 ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆ ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧವು 720 ಗಂಟೆಗಳಾಗಿರುತ್ತವೆ. ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ತುಂಬಾ ಸುಲಭವಾಗಿರ್ತಕ್ಕಂಥದ್ದು. ಇಬ್ರು ಬಾಹ್ಯಾಕಾಶಯಾನಿಗಳಿದ್ದಾರೆ. ಆ ಇಬ್ರು ಬಾಹ್ಯಾಕಾಶಯಾನಿಗಳು ಕೂಡ ಏನ್ ಮಾಡ್ತಾ ಇದ್ದಾರೆ? ಖಗೋಳಯಾನವನ್ನ ಮಾಡ್ತಾ ಇದ್ದಾರೆ. ಆ ಖಗೋಳಯಾನವನ್ನ ಮಾಡ್ತಕ್ಕಂತಹ ಸಮಯದ ಆಧಾರದ ಮೇಲೆ ಎ ಮತ್ತೆ ಬಿ ಗೆ ಹೋಲಿಕೆ ಮಾಡಿದಾಗ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎ ಅಂತಕ್ಕಂಥವನ ನಡಿಗೆಯು ಬಿ ಖಗೋಳಯಾನಿಯ ನಡಿಗೆಗಿಂತ 6 ಗಂಟೆ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಇದೇ ರೀತಿ ಇದು ಒಂದು ಸಂಬಂಧವನ್ನ ಕೊಟ್ಟರೆ, ಇನ್ನೊಂದು ಸಂಬಂಧವನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದಾರಪ್ಪ ಅಂತ ನೋಡೋದಾದ್ರೆ, ಅವ್ರು ಹೇಳ್ತಾರೆ, ಸಪೋಸ್ ಅವರಿಬ್ರು ಆಗ ನಡೆದ ಸಮಯಕ್ಕಿಂತ 4 ಗಂಟೆ ಜಾಸ್ತಿ ಸಮಯವನ್ನ ವಾಕ್ ಮಾಡಿದ್ರು ಅಂದ್ರೆ, ನಡೆದ್ರು ಅಂದ್ರೆ, ಖಗೋಳಯಾನ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಬ್ಬರ ಸಮಯದ ಗುಣಲಬ್ಧ, ಅವರಿಬ್ಬರು ನಡೆಯಲಿಕ್ಕೆ ತಗೊಂಡಂತಹ ಸಮಯದ ಗುಣಲಬ್ಧ ಬಂದು 720 ಆಗತ್ತೆ. ಹಾಗಿದ್ಮೇಲೆ ಎ ಖಗೋಳಯಾನಿ ನಡೆದ ಸಮಯ ಎಷ್ಟು, ಬಿ ಖಗೋಳಯಾನಿ ನಡೆದ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಎಷ್ಟು ಅಂತ ಕೇಳಿದಾರ ಅಂತ ಹೇಳಿದ್ರೆ, ಇದು ಆಕ್ಚುಯಲ್ ಆಗಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ರೇಖಾತ್ಮಕ ಸಮೀಕರಣದ ಆಧಾರದ ಮೇಲೆ ಆ ರೇಖಾತ್ಮಕ ಸಮೀಕರಣವನ್ನ ನಾವೇನ್ ಮಾಡಬಹುದು, ವರ್ಗ ಸಮೀಕರಣವನ್ನಾಗಿ ಬದಲಾವಣೆ ಮಾಡಿಕೊಂಡು ವರ್ಗ ಸಮೀಕರಣದಲ್ಲಿ ಅಪವರ್ತನ ವಿಧಾನದ ಮುಖಾಂತರ ಲೆಕ್ಕ ಮಾಡಿದಾಗ ಅವರಿಬ್ಬರ ಸಮಯ ಗೊತ್ತಾಗುತ್ತೆ. ಓಕೆನಾ? ಸೊ ನೋಡೋದಾದ್ರೆ ಮೊದಲನೇ ಸ್ಟೆಪ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಗಳನ್ನು ಎಕ್ಸ್ ಮತ್ತು ವೈ ಎಂದು ಊಹಿಸಿ. ನಾವು ಕಂಡುಹಿಡಿಬೇಕಾಗಿರೋದ್ರಿಂದ ಎ ತೆಗೆದುಕೊಂಡ ಸಮಯವನ್ನ ಎಕ್ಸ್ ಅಂತ ತಗೊಳ್ಳೋಣ, ಬಿ ತೆಗೆದುಕೊಂಡ ಸಮಯವನ್ನ ವೈ ಅಂತ ತಗೊಳ್ಳೋಣ. ಓಕೆನಾ? ಆಗ ಸಮಸ್ಯೆಯಲ್ಲಿ ಕೊಟ್ಟಿದ್ದಾರೆ, ಅವರೇ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎ ಖಗೋಳಯಾನಿಯ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ ಅಂತ. ಅದರ ಅರ್ಥ ನಾವೇನ್ ಮಾಡಿದೀವಿ, ಎ ತೆಗೆದುಕೊಂಡ ಅವಧಿಯನ್ನ ಎಕ್ಸ್ ಅಂತ ತಗೊಂಡಿದೀವಿ, ಬಿ ತೆಗೆದುಕೊಂಡ ಅವಧಿಯನ್ನ ವೈ ಅಂತ ತಗೊಂಡಿರೋದ್ರಿಂದಾಗಿ ಎನ ಅವಧಿ ಏನಾಗಿರುತ್ತೆ ಅಂದ್ರೆ ಎಕ್ಸ್ ವೈನ ಅವಧಿಗಿಂತ ಜಾಸ್ತಿ 6 ಜಾಸ್ತಿ ಇದೆ ಅಂತ ಬಿ ನ ಅವಧಿ. ಅದ್ರ ಪ್ರಕಾರ ಏನಾಗತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 6 ಅಂತ ಆಗತ್ತೆ. ಇದಾದ ನಂತರ ಇನ್ನೊಂದು ಸಂಬಂಧ ಏನ್ ಕೊಟ್ಟಿದ್ದಾರೆ, ಅವರು ಈಗ ತಗೊಂಡಂತಹ ಸಮಯಕ್ಕೆ 4 ಗಂಟೆ ಜಾಸ್ತಿ ಸಮಯವನ್ನು ತಗೊಂಡ್ರೆ ಅವರಿಬ್ಬರು ತೆಗೆದುಕೊಂಡ ಒಟ್ಟು ಸಮಯಗಳ ಗುಣಲಬ್ಧ 721 ಕೊಟ್ಟಿದಾರಲ್ವಾ. ಹಾಗಾಗಿ ನಾವು ಈಗ ಏನ ಸಮಯ ಎಕ್ಸ್ ಇದೆ, ಅದಕ್ಕೆ 4 ಸೇರಿಸಿದ್ರೆ ಎಕ್ಸ್ ಪ್ಲಸ್ 4 ಆಗತ್ತೆ. ಹಾಗೇನೆ ಬಿ ನ ಸಮಯ ಏನಿದೆ ವೈ ಅಂತ ನಾವು ತಗೊಂಡಿದೀವಿ, ಅದಕ್ಕೆ 4 ಸೇರಿಸಿದ್ರೆ ವೈ ಪ್ಲಸ್ 4 ಆಗತ್ತೆ. ಇವೆರಡರ ಗುಣಲಬ್ಧ 720 ಅಂತ ಹೇಳಿ ಈ ರೀತಿ ಬರ್ಕೊಳ್ತೀವಿ. ಇದಾದ ನಂತರ ನೋಡಿ, ಇಲ್ಲಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಎಕ್ಸ್ ನ ಜಾಗದಲ್ಲಿ ವೈ ಪ್ಲಸ್ 6 ಅಂತ ನಾವು ತಗೊಂಡಿರೋದ್ರಿಂದ ವೈ ಪ್ಲಸ್ 6 ಅನ್ನ ಅಲ್ಲಿ ಬಳಕೆ ಮಾಡಿದಾಗ ನೋಡಿ, ಇಲ್ಲಿ ವೈ ಪ್ಲಸ್ 6 ಪ್ಲಸ್ 4 ಆಗತ್ತೆ. ಇದು ಈ ಕಡೆ ವೈ ಪ್ಲಸ್ 4 ಈಸ್ ಈಕ್ವಲ್ ಟು 720 ಅಂತ ಬರೀಬಹುದು. ಓಕೆನಾ? ಇದಾದ ನಂತರ ನೋಡಿ, ಇಲ್ಲಿ ವೈ ಪ್ಲಸ್ 6 ಕೂಡಿದ್ರೆ 10 ಬರುತ್ತೆ, ಇಂಟು ವೈ ಪ್ಲಸ್ 4 ಇಸ್ ಈಕ್ವಲ್ ಟು 720 ಅಂತ ಬರಿಬಹುದು ನಾವು. ಇದಾದ ನಂತರ ಈ ವೈ ಪ್ಲಸ್ 10 ಮತ್ತೆ ವೈ ಪ್ಲಸ್ 4 ಈ ಎರಡೂ ಅಪವರ್ತನಗಳನ್ನ ಗುಣಾಕಾರ ಮಾಡಿದಾಗ ಏನ್ ಬರುತ್ತೆ, ವೈ ಇಂಟು ವೈ ಮಾಡಿದ್ರೆ ವೈ ಸ್ಕ್ವೇರ್ ಬರುತ್ತೆ. ಹಾಗೇನೆ ವೈ ಇಂಟು 4 ಗುಣಾಕಾರ ಮಾಡಿದ್ರೆ 4y ಬರುತ್ತೆ. ಹಾಗೆ 10 ಇಂಟು ವೈ ಮಾಡಿದ್ರೆ 10y ಬರುತ್ತೆ. 10 ಇಂಟು 4 ಮಾಡಿದ್ರೆ 40 ಬರುತ್ತೆ. ಈ ಕಡೆ 720 ಉಳ್ಕೊಳ್ಳುತ್ತೆ. ಓಕೆನಾ? ಈಗ ಇದಿಷ್ಟನ್ನ ನಾವು ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಬರ್ಕೊಂಡಾಗ ನೋಡಿ, ಇಲ್ಲಿ ವೈ ಸ್ಕ್ವೇರ್ ಬರುತ್ತೆ. 4ಕ್ಕೆ 10 ಕೂಡಿದಾಗ
14y ಆಗತ್ತೆ. ಇಲ್ಲಿ 720 ಈ ಕಡೆ ತಗೊಂಡ್ಬಂದ್ರೆ -720 ಆಗತ್ತೆ. ಆ 720ರಲ್ಲಿ 40 ನೀವು ಕಳಿಬೇಕು. 720ರಲ್ಲಿ 40 ಕಳೆದಾಗ ನಿಮಗೆ 680 ಬರುತ್ತೆ. 680 ಇಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ವಾ ಇದು? ಸೊ ಮುಂದೆ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ y² ನ ಸಹ ಗುಣಕ ಮತ್ತು ಸಾಮಾನ್ಯವಾಗಿರುವಂತಹ ಸಂಖ್ಯೆಗಳ ಗುಣಲಬ್ಧವನ್ನ ತಗೊಳ್ತೀವಿ. ಅಪವರ್ತನ ವಿಧಾನ ಮಾಡೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ 1 ಇಂಟು -680 ಮಾಡಿದ್ರೆ -680 ಬರುತ್ತೆ. ಈ -680 ಎರಡು ಭಾಗವಾಗಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಎರಡು ಸಂಖ್ಯೆಗಳನ್ನ ತಗೊಂಡು ಗುಣಾಕಾರ ಮಾಡಿದ್ರೆ -680 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ x ನ ಸಹ ಗುಣಕ 14 ಇದೆ, 14 ಬರಬೇಕು. ಹಾಗಾದ್ರೆ ನೀವು ಯಾವ ಎರಡು ಸಂಖ್ಯೆಯನ್ನ ತಗೊಳ್ತೀರಾ? ನೋಡಿ, ಇಲ್ಲಿ 34 ಇಂಟು 20 ಮಾಡಿದಾಗ 34 ಇಂಟು 20 ಮಾಡಿದ್ರೆ 680 ಬರುತ್ತೆ. ಈಗ -680 ಇದೆ, ಚಿಹ್ನೆ ಮೈನಸ್ ಇದೆ ಅಂತ ಹೇಳಿದ್ರೆ ಯಾವ ಸಂಖ್ಯೆಗೆ ಮೈನಸ್ ತಗೊಳ್ಬೇಕಪ್ಪ ಅಂದ್ರೆ y ನ ಸಹ ಗುಣಕವನ್ನ ನೋಡ್ಬೇಕಲ್ಲಿ. y ನ ಸಹ ಗುಣಕ 14ಕ್ಕೆ ಚಿಹ್ನೆ ಪ್ಲಸ್ ಇದೆ ಅಂತ ಹೇಳಿದ್ರೆ ನೀವು ಇವೆರಡರಲ್ಲಿ ದೊಡ್ಡ ಸಂಖ್ಯೆಗೆ ಚಿಹ್ನೆ ಪ್ಲಸ್ ತಗೊಳ್ಬೇಕು. ಆಗ 34ಕ್ಕೆ ಪ್ಲಸ್ ತಗೊಳ್ತೀರಾ, 20ಕ್ಕೆ ಮೈನಸ್ ತಗೊಳ್ತೀರಾ. ಓಕೆನಾ? ಇದಾದ ನಂತರ y ಅನ್ನ ನೀವು ಎರಡು ಭಾಗವಾಗಿ ಡಿವೈಡ್ ಮಾಡಿ ಬರ್ಕೊಳ್ಬೇಕು. ಎರಡೂ ಸಂಖ್ಯೆಗಳನ್ನ ಕಳೆದಾಗ 14 ಬರ್ಬೇಕು. ಆ ರೀತಿ ಬರ್ಕೊಳ್ಳೋದಾದ್ರೆ ನೋಡಿ, ಇಲ್ಲಿ ಏನ್ ಬರ್ಕೊಳ್ಬಹುದು? y² ಪ್ಲಸ್ 34y ಮೈನಸ್ 20y ಮೈನಸ್ 680 ಇಸ್ ಈಕ್ವಲ್ ಟು 0 ಅಂತ ತಗೊಳ್ಬಹುದು. ಓಕೆನಾ? ಇದಾದ ನಂತರ ಮುಂದಿನ ಹಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು, ಅಲ್ಲಿರುವ 4 ಪದಗಳನ್ನ ಎರಡೆರಡು ಪದಗಳ ಒಂದೊಂದು ಗುಂಪನ್ನ ಮಾಡ್ತೀರಾ. ಆ ಎರಡು ಪದಗಳ ಗುಂಪಲ್ಲಿ ಸಾಮಾನ್ಯವಾಗಿರ್ತಕ್ಕಂತಹ ಪದವನ್ನ ಹೊರಗಡೆ ತೆಗೆದಾಗ ಇಲ್ಲಿ y ಹೊರಗಡೆ ಬಂತು ಅಂದ್ರೆ ಇಲ್ಲಿ y ಪ್ಲಸ್ 34 ಉಳಿತೆ. ಅದೇ ರೀತಿ ಈ ಎರಡು ಪದಗಳಲ್ಲಿ -20 ಸಾಮಾನ್ಯವಾಗಿದೆ, ಇಲ್ಲಿ y ಮೈನಸ್ 34 ಉಳಿತದೆ. ಸಾರಿ, y ಪ್ಲಸ್ 34 ಉಳಿತದೆ. ಓಕೆನಾ? ಇದಾದ ನಂತರ ಇವೆರಡರಲ್ಲೂ ಕೂಡ ಇದು ಒಂದು ಗುಂಪು, ಇದು ಒಂದು ಗುಂಪು ಅಂತ ತಗೊಂಡ್ರೆ ಯಾವ ಒಂದು ಗುಂಪುಗಳಲ್ಲಿ ಸಾಮಾನ್ಯವಾಗಿರುವಂತಹ ಒಂದು ಅಪವರ್ತನ ಇದೆ. ಯಾವುದದು? ನೋಡಿ, ಇಲ್ಲಿ y ಪ್ಲಸ್ 34 ಅನ್ನೋದು ಸಾಮಾನ್ಯವಾಗಿರ್ತಕ್ಕಂತಹ ಅಪವರ್ತನ. ಇನ್ನು y ಪ್ಲಸ್ 34 ಅನ್ನ ತೆಗೆದ್ರೆ ಇದರಲ್ಲಿ y ಉಳಿತದೆ, ಇದರಲ್ಲಿ -20 ಉಳಿತದೆ, ಇಸ್ ಈಕ್ವಲ್ ಟು 0 ಅಂತ ಬಂತು. ಈಗ ನಮಗೆ ಎರಡು ಅಪವರ್ತನಗಳು ಸಿಕ್ಬಿಟ್ವು. ಈ ಎರಡು ಅಪವರ್ತನಗಳನ್ನ ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂದ್ರೆ y ನ ಬೆಲೆಯನ್ನ ನಾವು ಸುಲಭವಾಗಿ ಹೇಳ್ಬಿಡ್ಬೋದು. ನೋಡಿ, ಇಲ್ಲಿ ಏನ್ ಮಾಡ್ತೀವಿ? y ಪ್ಲಸ್ 34 ಅನ್ನ ಈಕ್ವಲ್ ಟು 0 ಅಂತ ತಗೊಳ್ತೀವಿ. ಅದೇ ರೀತಿ ಅಥವಾ ಇನ್ನೊಂದು ಯಾವುದು? y ಮೈನಸ್ 20 ಇಸ್ ಈಕ್ವಲ್ ಟು 0. y ಮೈನಸ್ 20 ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ನೋಡಿ, ಇಲ್ಲಿ y ಇಸ್ ಈಕ್ವಲ್ ಟು 34 ಈಕ್ವಲ್ ಇಂದ ಆ ಕಡೆ ಹೋದ್ರೆ -34 ಬರುತ್ತೆ. ಅದೇ ರೀತಿ ಇನ್ನೊಂದು ಬೆಲೆ ಬಂದ್ಬಿಟ್ಟು y ಇಸ್ ಈಕ್ವಲ್ ಟು -20 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ +20 ಬರುತ್ತೆ. ಓಕೆನಾ? ಸೊ ನೋಡಿ, ಇಲ್ಲಿ ಸರ್ ಇದಕ್ ಮಾತ್ರ ಬಾಕ್ಸ್ ಹಾಕಿದ್ರೆ ಇದಕ್ಕೆ ಯಾಕೆ ಹಾಕ್ಲಿಲ್ಲಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಾವು ಸಮಯವನ್ನ ತಗೊಳ್ತಾ ಇರೋದ್ರಿಂದ ಬಂದಿರುವಂತ ಎರಡು ಬೆಲೆಗಳಲ್ಲಿ ಒಂದು ಧನಾತ್ಮಕ ಬೆಲೆ ಇದೆ, ಇನ್ನೊಂದು ಋಣಾತ್ಮಕ ಬೆಲೆ ಇದೆ. ನಾವು ಯಾವುದೇ ಒಂದು ವಸ್ತು, ಯಾವುದೇ ಒಂದು ಸಮಯ, ಯಾವುದೇ ಒಂದು ಸಂಖ್ಯೆ ಎಣಿಕೆ ಮಾಡಬೇಕಾದಾಗ ಸಾಮಾನ್ಯವಾಗಿ ಧನಾತ್ಮಕ ಸಂಖ್ಯೆಯನ್ನ ತಗೊಳ್ತೀವಲ್ವಾ? ಹೌದಾನೆ? ನಾವು ಎಣಿಕೆ ಮಾಡ್ಬೇಕಾದ್ರೆ 1, 2, 3 ಅಂತ ಹೇಳ್ತೀವಿ ಹೊರತು -1, -2, -3 ಅಂತ ಹೇಳಲ್ಲ. ಸಮಯ ಎಷ್ಟು ಅಂದ್ರೆ 5 ಗಂಟೆ ಅಂತ ಹೇಳ್ತೀವಿ ಹೊರತಾಗಿ -4 ಗಂಟೆ, -3 ಗಂಟೆ ಅಂತ ಹೇಳಲ್ಲ. ಹಾಗಾಗಿ ಇಲ್ಲಿ ನಾವು y ನ ಬೆಲೆಯನ್ನ ಧನಾತ್ಮಕ ಚಿಹ್ನೆ ಬಂದಿರೋದ್ರಿಂದ 20 ಅಂತ ತಗೊಳ್ತೀವಿ. ಈ y ನ ಬೆಲೆ ಅಂತಕ್ಕಂಥದ್ದು ಏನಾಗಿದೆ? ಇಲ್ಲಿ ಬಿ ಖಗೋಳಯಾನಿಯ ತೆಗೆದುಕೊಂಡ ಒಟ್ಟು ಸಮಯ y ಅಂತ ತಗೊಂಡಿದೀವಿ ನಾವು ಅಲ್ವಾ? ಹಾಗಾಗಿ y ನ ಬೆಲೆ 20. ಈ y ನ ಬೆಲೆಯನ್ನ ನೀವೇನು ಮಾಡ್ಬೇಕೀಗ? x ಬೆಲೆ ಕಂಡುಹಿಡಿಬೇಕಲ್ವಾ? ಸೊ x ನ ಬೆಲೆಯನ್ನ ಕಂಡುಹಿಡಿಬೇಕಾದ್ರೆ ಇದನ್ನ x ಇಸ್ ಈಕ್ವಲ್ ಟು y ಪ್ಲಸ್ 6 ಕ್ಕೆ ಬಳಕೆ ಮಾಡಿದಾಗ ನೋಡಿ, ಇಲ್ಲಿ x ಇಸ್ ಈಕ್ವಲ್ ಟು y ಪ್ಲಸ್ 6 ಅಂತಿದೆ. ಅಲ್ಲಿಗೆ y ಇರೋ ಜಾಗದಲ್ಲಿ 20 ಹಾಕಿದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತೆ? 26 ಬರುತ್ತೆ. ಇದ್ರ ಅರ್ಥ ಏನು? ತುಂಬಾ ಸುಲಭವಾಗಿ ನಾವು ಹೇಳ್ಬಿಡ್ಬೋದು. ಎ ಖಗೋಳಯಾನಿಯು ತೆಗೆದುಕೊಂಡ ಒಟ್ಟು ಸಮಯ 26 ಗಂಟೆ ಆದರೆ ಬಿ ಖಗೋಳಯಾನಿಯು ತೆಗೆದುಕೊಂಡ ಒಟ್ಟು ಸಮಯ 20 ಗಂಟೆ. ಅರ್ಥ ಆಯ್ತಲ್ವಾ? ಸೊ ಇದ್ರ ಆಧಾರದ ಮೇಲೆ ಎ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಒಟ್ಟು ಅವಧಿ x ಅಂತ ತಗೊಂಡಿದೀವಿ. ಅದ್ರ ಪ್ರಕಾರ 26 ಗಂಟೆಗಳು. ಹಾಗೇನೆ
ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿ ವೈ ಅಂತ ತಗೊಂಡಿದೀವಿ. ವೈನ ಬೆಲೆ ಏನ್ ಬಂದಿದೆ? 20 ಬಂದಿದೆ. ಹಾಗಾಗಿ 20 ಗಂಟೆಗಳು ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಲ್ವಾ? ಓಕೆ, ಇನ್ನ 33ನೇ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. ತುಂಬಾ ಸುಲಭವಾಗಿರುವಂತದ್ದು, ಪಕ್ಕಾ ಬರುವಂತ ಒಂದು ಕ್ವಶನ್. ಜೊತೆಗೆ ಇದನ್ನ ಸುಲಭವಾಗಿ ನೀವು ಕೂಡ ಸಾಲ್ವ್ ಮಾಡಿ ಕಂಪ್ಲೀಟ್ ಮಾರ್ಕ್ಸ್ ಅನ್ನ ಪಡಿಬಹುದು. ಓಕೆನಾ? ಸೊ ಇದನ್ನ ಕರೆಕ್ಟ್ ಆಗಿ ಹೇಗ್ ಮಾಡೋದು ಅಂತಕ್ಕಂಥದ್ದನ್ನ ನೋಡೋದಾದ್ರೆ, ನೋಡಿ ಇಲ್ಲಿ ಕೊಟ್ಟಿರುವ ವರ್ಗಾಂತರ ಮೊದಲು ಬರ್ಕೊಳ್ಬೇಕು. ಮೊದಲು ನೀವು ಈ ತರ 4 ಪಟ್ಟಿಗಳನ್ನ ಹಾಕೊಳ್ಬೇಕು. 4ರಲ್ಲಿ ಮೊದಲನೇದ್ರಲ್ಲಿ ಅಲ್ಲಿ ಏನ್ ಗಿವನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಬೇಕು, ವರ್ಗಾಂತರ. ಎರಡನೇ ಪಟ್ಟಿಯಲ್ಲಿ ಆವೃತ್ತಿಯನ್ನ ಕೊಟ್ಟಿದ್ದಾರೆ, ಅದನ್ನ ನಾವು FI ಅಂತ ತಗೊಳ್ತೀವಿ. ಯಾಕಪ್ಪ ಅಂದ್ರೆ ನಮಗೆ ಸೂತ್ರದಲ್ಲಿ ಅದು ಬರುತ್ತೆ. ಹಾಗಾಗಿ ಕೊಟ್ಟಿರ್ತಕ್ಕಂಥ ಆವೃತ್ತಿಗಳನ್ನ ಬರ್ಕೊಂಡ ನಂತರದಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಆವೃತ್ತಿಗಳ ಒಟ್ಟು ಮೊತ್ತವನ್ನ ಕಂಡುಹಿಡಿಬೇಕು. ಏನು ಆವೃತ್ತಿಗಳ ಮೊತ್ತ ಅಂತ ಹೇಳಿದ್ರೆ ಇವುಗಳನ್ನ ಕೂಡಬೇಕು. ನೋಡಿ ಇಲ್ಲಿ 3ಕ್ಕೆ 1 ಸೇರಿಸಿದ್ರೆ 4, 4ಕ್ಕೆ 5 ಸೇರಿಸಿದ್ರೆ 9, 9ಕ್ಕೆ 4 ಸೇರಿಸಿದ್ರೆ 13 ಪ್ಲಸ್ 2 ಮಾಡಿದ್ರೆ ಟೋಟಲ್ 15 ಬರುತ್ತೆ. ಇದು ಸಮ್ ಆಫ್ FI ಅಂತ ಕರಿತೀವಿ, ಅಂದ್ರೆ ಆವೃತ್ತಿಗಳ ಒಟ್ಟು ಮೊತ್ತ. ಓಕೆನಾ? ಇದಾದ ನಂತರ ಮಧ್ಯ ಬಿಂದುವನ್ನ ಕಂಡುಹಿಡಿಬೇಕು ನೀವು. ಮಧ್ಯ ಬಿಂದು ಅಂದ್ರೆ ಏನು? XI ಅಂತ ಹೇಳ್ತೀವಿ ನಾವು. ಏನ್ ಮಾಡೋದು ಮಧ್ಯ ಬಿಂದು ಸಿಗ್ಬೇಕು ಅಂದ್ರೆ ತುಂಬಾ ಸುಲಭ. ಪ್ರತಿಯೊಂದು ವರ್ಗಾಂತರದಲ್ಲಿ ಬರುವಂತಹ ಮೇಲ್ಮಿತಿ ಮತ್ತು ಕೆಳಮಿತಿ ಅಂತ ಇದಾವೆ. ಸೊ ಇದನ್ನ ಕೆಳಮಿತಿ ಅಂತ ಕರಿತೀವಿ, ಇದನ್ನ ಮೇಲ್ಮಿತಿ ಅಂತ ಕರಿತೀವಿ. ಕೆಳಮಿತಿ ಮತ್ತು ಮೇಲ್ಮಿತಿಯನ್ನ ಕೂಡಿ ಅದನ್ನ 2ರಿಂದ ಭಾಗಾಕಾರ ಮಾಡ್ಬೇಕು, ಅಂದ್ರೆ ಅದರ ಅರ್ಧ ತಗೊಳ್ಬೇಕು. ಈಗ ಉದಾಹರಣೆಗೆ 5ಕ್ಕೆ 15 ಕೂಡಿದ್ರೆ ಎಷ್ಟು ಬರುತ್ತೆ? 20 ಬರುತ್ತಲ್ವಾ? ಸೊ 20 2ರಿಂದ ಭಾಗಿಸಿದ್ರೆ 10 ಬರುತ್ತೆ. ಹಾಗಾಗಿ ನೀವಿಲ್ಲಿ 10 ಅಂತ ಬರ್ಕೊಳ್ತೀರಾ ಮೊದಲನೇ ವರ್ಗಾಂತರಕ್ಕೆ. ಇನ್ನ ನೆಕ್ಸ್ಟ್ 15 ಮತ್ತು 25 ಕೂಡಿದ್ರೆ 40 ಬರುತ್ತೆ. 40ರ ಅರ್ಧ ಎಷ್ಟು? 20. ಸೊ ಇದನ್ನ 20 ಇಲ್ಲಿ ಬರೀತೀರಾ. ಹಾಗೇನೆ ಈ ಕಡೆ ನೆಕ್ಸ್ಟ್ ಏನ್ ಬರುತ್ತೆ? 30 ಬರುತ್ತೆ. ಅದ್ರ ಮುಂದಿಂದ ಏನ್ ಬರುತ್ತೆ? 40 ಬರುತ್ತೆ. ಅದ್ರ ಮುಂದಿಂದ 50. ನೀವು ಮೊದಲನೇದು 1 ಅಥವಾ 2 ನೀವು ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿದಾಗ 10 10 10 ಜಾಸ್ತಿ ಆಗ್ತಾ ಇದೆ. ಮೊದಲನೇದು 10 ಬಂತು ಅಂದ್ರೆ ಎರಡನೇದು 20, ಆನಂತರ 30, 40, 50. ಪ್ರತಿ ವರ್ಗಾಂತರದ ಮಧ್ಯ ಬಿಂದು 10 10 ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅದರ ಆಧಾರದ ಮೇಲೆ ಬರ್ಕೊಂಡ್ ಬಿಡ್ತೀರಾ. ಇದಾದ ನಂತರ ಆವೃತ್ತಿ ಮತ್ತು ಮಧ್ಯ ಬಿಂದುವನ್ನ ಗುಣಾಕಾರ ಮಾಡಿ ಅದರ ಗುಣಲಬ್ಧವನ್ನ ಇಲ್ಲಿ ಬರೀತೀವಿ. ಅದನ್ನೇ ನಾವು FI ಇಂಟು XI ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ FI ಇಂಟು XI ಸಿಗ್ಬೇಕು ಅಂತ ಹೇಳಿದ್ರೆ ಆವೃತ್ತಿ ಮತ್ತು ಮಧ್ಯ ಬಿಂದುವನ್ನ ಗುಣಾಕಾರ ಮಾಡಿ ಬರೀತೀರಾ. ಏನ್ ಬರ್ತದೆ ಅಂತ ನೋಡಿದ್ರೆ 1 ಇಂಟು 10 ಮಾಡಿದ್ರೆ 10 ಬರುತ್ತೆ. 3 ಇಂಟು 20 ಮಾಡಿದ್ರೆ 60 ಬರುತ್ತೆ. 5 ಇಂಟು 30 ಮಾಡಿದ್ರೆ 150 ಬರುತ್ತೆ. ಹಾಗೇನೆ 4 ಇಂಟು 40 ಮಾಡಿದ್ರೆ 160 ಬರುತ್ತೆ. 5 ಇಂಟು 50 ಇಂಟು 22 ಮಾಡಿದ್ರೆ 50 ಇಂಟು 2 ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 100 ಬರುತ್ತೆ. ಓಕೆನಾ? ಈ ಎಲ್ಲಾ ಗುಣಲಬ್ಧಗಳ ನಂತರ ಇನ್ನೊಂದೇನ್ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಆ ಎಲ್ಲಾ ಗುಣಲಬ್ಧಗಳನ್ನ ಕೂಡ್ಬೇಕು. ಅದನ್ನ ನಾವು FI ಇಂಟು XI ನ ಮೊತ್ತ ಅಂತ ಹೇಳ್ತೀವಿ. ಅಂದ್ರೆ ಆವೃತ್ತಿ ಮತ್ತು ಮಧ್ಯ ಬಿಂದುಗಳ ಗುಣಲಬ್ಧಗಳ ಮೊತ್ತವನ್ನ ಕಂಡುಹಿಡಿಬೇಕು. ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ನೋಡಿ ಇಲ್ಲಿ 0, ನೆಕ್ಸ್ಟ್ ಇಲ್ಲಿ 6 1 7, 7ಕ್ಕೆ 5 ಕೂಡಿದ್ರೆ 12 ಬರುತ್ತೆ. 12 6 18, ಇನ್ನ 1 ಉಳಿತು. ಇಲ್ಲಿ 3 ಇದೆ, ಅದು ಒಂದು ಸೇರಿದ್ರೆ ಎಷ್ಟಾಯ್ತು? 480 ಆಗುತ್ತೆ. ಎಷ್ಟಾಗತ್ತೆ? 480. ಓಕೆನಾ? ಇದಾದ ನಂತರ ಸಮ್ ಆಫ್ FI ಅಂದ್ರೆ ಆವೃತ್ತಿಗಳ ಮೊತ್ತ ಮತ್ತು ಆವೃತ್ತಿ ಮತ್ತು ಮಧ್ಯ ಬಿಂದುವಿನ ಗುಣಲಬ್ಧಗಳ ಮೊತ್ತವನ್ನ ಕಂಡುಹಿಡ್ಕೊಂಡ ನಂತರ ಸೂತ್ರ ಬರ್ಕೊಳ್ತೀರಾ. ಸೂತ್ರ ಏನಿದೆ? X ಬಾರ್ ಇಸ್ ಈಕ್ವಲ್ ಟು ಸಮ್ ಆಫ್ FI ಇಂಟು XI ಡಿವೈಡೆಡ್ ಬೈ ಸಮ್ ಆಫ್ FI ಅಂತ ಸೂತ್ರ. ಈ ಸೂತ್ರಕ್ಕೆ ಈ ಬೆಲೆಗಳನ್ನ ನಾವಲ್ಲಿ ಹಾಕಿದಾಗ ಸಮ್ ಆಫ್ FI ಅಂತ ಹೇಳಿದ್ರೆ 480 ಡಿವೈಡೆಡ್ ಬೈ ಸಮ್ ಆಫ್ FI ಇಂಟು XI ಅಂದ್ರೆ 480, ಸಮ್ ಆಫ್ FI ಅಂತ ಹೇಳಿದ್ರೆ 15. ಇದನ್ನ ಸುಲಭೀಕರಿಸಿದಾಗ 15ರಿಂದ ಭಾಗಾಕಾರ ಮಾಡೋದಾದ್ರೆ 15 3 45 ಬರುತ್ತಲ್ವಾ? 15 3 45 ಬಂತು ಅಂತ ಹೇಳಿದ್ರೆ ಇನ್ನು 3 ಉಳಿತು. 15 2 30. ಸೊ ನಿಮಗೆ X ಬಾರ್ ಅಂದ್ರೆ ಸರಾಸರಿ ಸಿಕ್ತು. ಸರಾಸರಿ ಎಷ್ಟು ಬರ್ತಾ ಇದೆ? 32 ಬರ್ತಾ ಇದೆ. ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಸರಾಸರಿ ಬಂದು 32 ಅಂತ ಹೇಳಿ ಬರಿಬೇಕಾಗುತ್ತೆ. ಇಲ್ಲಿ ಆವೃತ್ತಿ ವಿತರಣಾ ಪಟ್ಟಿಯ ಸರಾಸರಿ 32 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಇನ್ನ ನೆಕ್ಸ್ಟ್ 33ರಲ್ಲಿ ಇನ್ನೊಂದು ಆಪ್ಷನಲ್ ಕ್ವಶನ್ ಬಂದ್ಬಿಟ್ಟು ಏನ್ ಹೇಳ್ತಾ ಇದೆ ಅಂದ್ರೆ ಈ ಆವೃತ್ತಿ ವಿತರಣಾ ಪಟ್ಟಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ.
ಅವಾಗ್ಲೇ ಸರಾಸರಿಯನ್ನ ಕಂಡುಹಿಡಿಯಿರಿ ಅಂತಿತ್ತು. ಈಗ ಮಧ್ಯಾಂಕವನ್ನ ಕಂಡುಹಿಡಿಬೇಕು. ಸೊ ಈ ಮಧ್ಯಾಂಕವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯನ್ನ ಬರ್ಕೊಂಡಾಗ ಇಲ್ಲಿ 3 ಪಟ್ಟಿಗಳನ್ನ ಹಾಕೊಳ್ಬೇಕು, ಬಾಕ್ಸ್ ಅನ್ನ. ಆ 3 ಬಾಕ್ಸ್ 3 ಕಾಲಮ್ ನಲ್ಲಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥದ್ದು ಅವ್ರು ಕೊಟ್ಟಿರ್ತಕ್ಕಂಥದ್ದು ವರ್ಗಾಂತರ 100ರಿಂದ 150, 150ರಿಂದ 200, 200ರಿಂದ 250, 250ರಿಂದ 300, 300ರಿಂದ 350 ಅಂತ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆವೃತ್ತಿಯನ್ನ ತಗೊಂಡಾಗ ಆವೃತ್ತಿಯನ್ನ ಏನ್ ಕೊಟ್ಟಿದ್ದಾರೆ 6, 3, 5, 20, 10 ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದಾದ ನಂತರ ನಾವು ಮಧ್ಯಾಂಕವನ್ನ ಕಂಡುಹಿಡಿಬೇಕಾದ್ರೆ ಸೂತ್ರ ಬರುತ್ತೆ L+n/2 - CF/F × H ಅಂತೇಳಿ. CF ಅಂತ ಹೇಳಿದ್ರೆ ಕುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಅಂದ್ರೆ ಸಂಚಿತ ಆವೃತ್ತಿ ಅಂತ ಕರಿತೀವಿ ನಾವು. ಈ ಸಂಚಿತ ಆವೃತ್ತಿಯನ್ನ ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇನ್ನೊಂದು ಬಾಕ್ಸ್ ಅನ್ನ ಎಕ್ಸ್ಟ್ರಾ ಹಾಕೊಳ್ಬೇಕು. ಈ ಒಂದು ಬಾಕ್ಸ್ ನಲ್ಲಿ ಸಂಚಿತ ಆವೃತ್ತಿಯನ್ನ ಬರ್ಕೊಳ್ತಾರೆ. ಹೇಗ್ ಬರೆಯೋದು ಸಂಚಿತ ಆವೃತ್ತಿಯನ್ನ ಅಂದ್ರೆ ತುಂಬಾ ಸುಲಭ. ಏನ್ ಮಾಡ್ಬೇಕು ಅಂದ್ರೆ ಆವೃತ್ತಿಯ ಮೊದಲನೇ ಆವೃತ್ತಿ ಏನಿದೆ, ಮೊದಲನೇ ವರ್ಗಾಂತರದ ಆವೃತ್ತಿಯನ್ನ ಹಾಗೆ ಬರ್ಕೊಳ್ಬೇಕು. ಈ ಮೊದಲನೇ ವರ್ಗಾಂತರದ ಆವೃತ್ತಿಗೆ ಎರಡನೇ ವರ್ಗಾಂತರದ ಆವೃತ್ತಿಯನ್ನ ಕೂಡಬೇಕು. ಅಂದ್ರೆ 6ಕ್ಕೆ +3 ಮಾಡ್ಬೇಕು. ನೆಕ್ಸ್ಟ್ ಆವೃತ್ತಿ, ನೆಕ್ಸ್ಟ್ ಸಂಚಿತ ಆವೃತ್ತಿಯನ್ನ ಮಾಡ್ಬೇಕಾದ್ರೆ 6ಕ್ಕೆ 3 ಕೂಡಿದ್ರೆ ಏನ್ ಬರುತ್ತೆ 9 ಬರುತ್ತೆ. ಇದೇ ತರ ಮುಂದುವರಿದು ಈ ಒಂದು 9ಕ್ಕೆ 3ನೇ ವರ್ಗಾಂತರದ ಆವೃತ್ತಿಯನ್ನ ಕೂಡಬೇಕು. 9ಕ್ಕೆ 5 ಕೂಡಿದ್ರೆ ಎಷ್ಟು ಬರುತ್ತೆ 14 ಬರುತ್ತೆ. ಸೊ ಇಲ್ಲಿ 14 ಬರೀತೀರಾ. 14ಕ್ಕೆ ಏನ್ ಮಾಡ್ಬೇಕಂದ್ರೆ ಅದರ ನೆಕ್ಸ್ಟ್ ಬರುವ ವರ್ಗಾಂತರದ ಆವೃತ್ತಿಯನ್ನ ಕೂಡ್ತೀರಾ. ಏನ್ ಬರುತ್ತೆ 34 ಬರುತ್ತಲ್ವಾ? ಎಷ್ಟು ಬರುತ್ತೆ 34 ಬರುತ್ತೆ. ಇದ್ರ ಮುಂದುವರೆದು ನೀವೇ ಹೇಳ್ಬಿಡ್ತೀರಿ ಈಗ ಅಲ್ವಾ? ಬರ್ದ್ಬಿಟ್ರಿ ಅನ್ಸುತ್ತೆ ನೀವು. ಏನು 34ಕ್ಕೆ 10ನ್ನ ಕೂಡ್ಬಿಟ್ರೆ ಎಷ್ಟು ಬರುತ್ತೆ 44 ಬರುತ್ತೆ. ಓಕೆ, ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಏನ್ ಮಾಡ್ಬೇಕು ಅಂದ್ರೆ ಆವೃತ್ತಿಗಳ ಒಟ್ಟು ಮೊತ್ತವನ್ನ ಕಂಡುಹಿಡಿಬೇಕು. ಆ ಒಂದು ಆವೃತ್ತಿಗಳ ಒಟ್ಟು ಮೊತ್ತವನ್ನ ನಾವು ಎನ್ ಅಂತ ಹೇಳ್ತೀವಿ. ಸೊ ಆವೃತ್ತಿಗಳ ಒಟ್ಟು ಮೊತ್ತ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ನೀವು ನಿಮ್ಮನ್ನೇ ನೀವು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಏನು ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಸಂಚಿತ ಆವೃತ್ತಿಯ ವರ್ಗಾಂತರ, ಕೊನೆಯ ವರ್ಗಾಂತರಕ್ಕೆ ಬಂದಂತ ಸಂಚಿತ ಆವೃತ್ತಿ ಎಷ್ಟಿರುತ್ತೋ ಅಷ್ಟೇ ಬರುತ್ತೆ ಎನ್ನಿನ ಬೆಲೆ. ಹೇಗೆ ನೋಡಿ, ಇಲ್ಲಿ ಇವಿಷ್ಟನ್ನ ಕೂಡಿದಾಗ 6ಕ್ಕೆ 3 ಕೂಡಿದ್ರೆ 9 ಬರುತ್ತೆ, 9ಕ್ಕೆ 5 ಕೂಡಿದ್ರೆ 14, 14ಕ್ಕೆ 20ನ್ನ ಕೂಡಿದ್ರೆ 34, 34ಕ್ಕೆ 10ನ್ನ ಕೂಡಿದ್ರೆ ಏನ್ ಬರುತ್ತೆ 44. ಸೊ ಈ 44 ಅಂತಕ್ಕಂಥದ್ದು ಸಂಚಿತ ಆವೃತ್ತಿಯ ಕೊನೆಯ ವರ್ಗಾಂತರದಲ್ಲಿ ಇರ್ತಕ್ಕಂಥದ್ದೇ ಆಗಿರುತ್ತೆ. ನಿಮಗೆ ಏನಾದ್ರೂ ಇದ್ರಲ್ಲಿ ಎರಡರಲ್ಲೂ ವ್ಯತ್ಯಾಸ ಕಂಡು ಬಂತಂದ್ರೆ ನೀವು ಯಾವುದು ಸಂಚಿತ ಆವೃತ್ತಿ ಮಾಡ್ಬೇಕಾದ್ರೆ ಎಲ್ಲೋ ವ್ಯತ್ಯಾಸ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಇದಾದ ನಂತರ n/2 ಮಾಡ್ಬೇಕು. ಬಂದಿರುವಂತ ಆವೃತ್ತಿಯ ಒಟ್ಟು ಮೊತ್ತವನ್ನ 2ರಿಂದ ಭಾಗಾಕಾರ ಮಾಡ್ತೀರಾ. ಇಲ್ಲಿ ನಿಮಗೆ 44ರ ಅರ್ಧ ಎಷ್ಟು 22. 44ರ ಅರ್ಧ 22 ಬರುತ್ತೆ. ಈ 22ನ್ನ ತಗೊಂಡ ನಂತರದಲ್ಲಿ ಮುಂದಿನ ಹಂತ ಏನಪ್ಪಾ ಅಂತ ಹೇಳಿದ್ರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೊಟ್ಟಿರುವ ನೀವು ತಯಾರು ಮಾಡ್ಕೊಂಡಿರುವ ಸಂಚಿತ ಆವೃತ್ತಿ ಪಟ್ಟಿನಲ್ಲಿ ಈ 22 ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲ, ಅಕಸ್ಮಾತ್ ಇತ್ತು ಅಂದಿದ್ರೆ ಅದೇ ಎಲ್ಲಿ 22 ಇದೆಯೋ ಅದೇ ವರ್ಗಾಂತರವನ್ನ ನಾವು ಮಧ್ಯಾಂಕದ ವರ್ಗ ಅಂತ ಹೇಳಿ ಕನ್ಸಿಡರ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ 22 ಬಂದಿದೆ, ಇಲ್ಲಿ 22 ಇಲ್ಲದೆ ಇರೋದ್ರಿಂದ ಏನ್ ಮಾಡ್ಬೇಕು 22ಕ್ಕಿಂತ ಹೆಚ್ಚಿನ ಸಂಖ್ಯೆ ಆಗಿರ್ಬೇಕು, 22ಕ್ಕೆ ನಿಯರೆಸ್ಟ್ ಆಗಿರ್ಬೇಕು, ಹತ್ತಿರದಲ್ಲಿರುವ ಸಂಖ್ಯೆ ಆಗಿರ್ಬೇಕು. ಕೊಟ್ಟಿರುವ ಎಲ್ಲಾ ಸಂಚಿತ ಆವೃತ್ತಿ ನೀವು ತಯಾರು ಮಾಡ್ಕೊಂಡಿರುವ ಸಂಚಿತ ಆವೃತ್ತಿನಲ್ಲಿ 22ಕ್ಕಿಂತ ಜಾಸ್ತಿ ಇರುವ 2 ಸಂಖ್ಯೆಗಳಿದಾವೆ. ಯಾವ್ದ್ಯಾವ್ದು 34 ಮತ್ತೆ 44. ಸೊ ಈ 34 ಮತ್ತೆ 44ರಲ್ಲಿ 22ಕ್ಕೆ ಹತ್ತಿರ ಇರುವಂತಹದ್ದು ಯಾವುದು 34 ಅಲ್ವಾ? ಸೊ 34 ಸಂಚಿತ ಆವೃತ್ತಿಯನ್ನ ಯಾವ ವರ್ಗಾಂತರ ಹೊಂದಿರುತ್ತೋ ಆ ವರ್ಗಾಂತರವನ್ನ ಮಧ್ಯಾಂಕದ ವರ್ಗ ಅಂತ ಆಯ್ಕೆ ಮಾಡ್ತೀರಾ. ಹಾಗಾಗಿ ನೀವು ಇಲ್ಲಿ 250ರಿಂದ 300 ಮಧ್ಯಾಂಕದ ವರ್ಗ ಅಂತ ಬರ್ಕೋಬೇಕು. ಓಕೆ, ಮಧ್ಯಾಂಕದ ವರ್ಗ ಎಷ್ಟು? ಮಧ್ಯಾಂಕದ ವರ್ಗ 250ರಿಂದ 300 ಅಂತ ಹೇಳಿ ಬರ್ಕೋಬೇಕು. ಗೊತ್ತಾಯ್ತಲ್ವಾ? ಹೀಗೆ 250ರಿಂದ 300 ಅಂತೇಳಿ ಮಧ್ಯಾಂಕದ ವರ್ಗವನ್ನ ಬರ್ಕೊಂಡ ನಂತರದಲ್ಲಿ ಸೂತ್ರದಲ್ಲಿರುವ ಎಲ್ಲಾ ಪದಗಳ ಬೆಲೆಗಳನ್ನ ತಗೊಳ್ತಾ ಹೋಗ್ತೀವಿ ನಾವು. ಏನೇನಿದಾವೆ? ಎಲ್ ಇದೆ, n/2 ಇದೆ, CF ಇದೆ, F ಇದೆ, H ಇದೆ. ಏನಪ್ಪಾ ಅಂತ ನೋಡ್ತಾ ಹೋಗೋದಾದ್ರೆ ಎಲ್ ಅಂತ ಹೇಳಿದ್ರೆ ಇಂಗ್ಲಿಷ್ ನಲ್ಲಿ ಲೋಯರ್ ಲಿಮಿಟ್ ಅಂತ ಹೇಳ್ತೀವಿ, ಅಂದ್ರೆ ಕೆಳಮಿತಿ. ಯಾವ ತರ ಕೆಳಮಿತಿ? ನೀವು ಯಾವುದನ್ನ ಮಧ್ಯಾಂಕದ ವರ್ಗ ಅಂತ ಕನ್ಸಿಡರ್ ಮಾಡಿದ್ದೀರಲ್ವಾ, ಆ ಮಧ್ಯಾಂಕದ ವರ್ಗದ ಕೆಳಮಿತಿಯನ್ನ ನೀವು ತಗೊಳ್ಬೇಕು. ಯಾವ್ದಿಲ್ಲಿ ಕೆಳಮಿತಿ?
50 ಬರುತ್ತೆ. ಓಕೆನಾ? ಇದಾದ ನಂತರ ಕುಮುಲೇಟಿವ್ ಫ್ರೀಕ್ವೆನ್ಸಿ, ಸಂಚಿತ ಆವೃತ್ತಿ. ಇಲ್ಲಿ ದಯಮಾಡಿ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ದಯವಿಟ್ಟು ಗಮನಿಸಿ. ಏನ್ ಮಾಡ್ಬೇಕು? ಸಂಚಿತ ಆವೃತ್ತಿ ಅಂದ್ರೆ ಸಾಮಾನ್ಯವಾಗಿ ಸಂಚಿತ ಆವೃತ್ತಿ ಅಂತ ಹೇಳಿ ಸೂತ್ರದಲ್ಲಿ ಬಂದ ತಕ್ಷಣ ಏನ್ ಮಾಡ್ತೀವಿ ನಾವು? ಮಧ್ಯಾಂಕದ ವರ್ಗವನ್ನ ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ, ಅದ್ರದ್ದೇ ಸಂಚಿತ ಆವೃತ್ತಿಯನ್ನ ಬರೆದು ಬಿಡ್ತೀವಿ 34 ಅಂತ ಹೇಳಿ. ತಪ್ಪು. 34 ಬರೆಯಂಗಿಲ್ಲ. ಏನ್ ಬರಿಬೇಕಂಗಾರೆ ಆ ಸಂಚಿತ ಆವೃತ್ತಿಯ ಹಿಂದಿರುತ್ತಲ್ಲ ವರ್ಗಾಂತರ, ಯಾವ ಒಂದು ವರ್ಗಾಂತರವನ್ನ ಮಧ್ಯಾಂಕದ ವರ್ಗ ಅಂತ ಆಯ್ಕೆ ಮಾಡಿರ್ತೀರಿ ಅದರ ಹಿಂದಿನ ವರ್ಗಾಂತರಕ್ಕೆ ಹೋಗ್ಬೇಕು. ಸೊ ಅದರ ಹಿಂದಿನ ವರ್ಗಾಂತರ 200 ರಿಂದ 250. ಇದರ ಸಂಚಿತ ಆವೃತ್ತಿ ಎಷ್ಟು? 14. 14 ತಗೊಳ್ಬೇಕು. ನೀವು ತಗೊಳ್ಳೋ ಸಂಚಿತ ಆವೃತ್ತಿ ಯಾವಾಗ್ಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಏನ್ n/2 ಬಂದಿರುತ್ತಲ್ಲ 22, ಅದಕ್ಕಿಂತ ಕಡಿಮೆ ಇರುತ್ತೆ. ಇದ್ರ ಕಡೆ ಗಮನ ಇರ್ಬೇಕು ನಿಮಗೆ. ಓಕೆನಾ? ಸೊ 22ಕ್ಕಿಂತ ಕಡಿಮೆ ಅಂದ್ರೆ ನೆಕ್ಸ್ಟ್ ಇಲ್ಲಿ 14 ಬರುತ್ತಲ್ವಾ, ಹಾಗಾಗಿ ನಾವು 14 ತಗೊಳ್ಬೇಕು. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಸುಲಭವಾಗಿ ನೆನ್ಪಿಟ್ಕೊಳ್ಳಿ. ಮಧ್ಯಾಂಕದ ವರ್ಗದ ಹಿಂದಿನ ವರ್ಗಾಂತರದ ಸಂಚಿತ ಆವೃತ್ತಿಯನ್ನ ನೀವು ಆಯ್ಕೆ ಮಾಡ್ತೀರಾ, CF ಅಂತ ಹೇಳಿ. ಇದಾದ ನಂತರ ಫ್ರೀಕ್ವೆನ್ಸಿ. ಈ ಫ್ರೀಕ್ವೆನ್ಸಿನಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾವ ಮಧ್ಯಾಂಕವನ್ನ ವರ್ಗ ಅಂತೇಳಿ ಆಯ್ಕೆ ಮಾಡಿರ್ತೀರಿ ಅದೇ ಮಧ್ಯಾಂಕದ ವರ್ಗಾಂತರದ ಒಂದು ಆವೃತ್ತಿಯನ್ನ ನಾವು ಇಲ್ಲಿ ಆಯ್ಕೆ ಮಾಡ್ತೀರಾ. ಆವೃತ್ತಿ ಬಂದ್ಬಿಟ್ಟು ಎಷ್ಟಿದೆ? 20. ಓಕೆನಾ? 20 ತಗೊಳ್ತೀರಾ. ಇದಾದ ನಂತರ ಕೊನೆಯದಾಗಿ ಹೆಚ್ ಅಂತ ಹೇಳಿದ್ರೆ ವರ್ಗಾಂತರದ ಗಾತ್ರ ಅಂತ ಹೇಳ್ತೀವಿ. ವರ್ಗಾಂತರದ ಗಾತ್ರ ಅಂದ್ರೆ ಏನರ್ಥ? ಹೆಂಗ್ ಬರುತ್ತೆ ವರ್ಗಾಂತರದ ಗಾತ್ರ ಅಂದ್ರೆ, ಕೊಟ್ಟಿರುವ ವರ್ಗಾಂತರದ ಕೆಳಮಿತಿ ಮತ್ತು ಮೇಲ್ಮಿತಿಗಳಲ್ಲಿ ಮೇಲ್ಮಿತಿನಲ್ಲಿ ಕೆಳಮಿತಿಯನ್ನ ಕಳೆದಾಗ ಆ ಒಂದು ವರ್ಗಾಂತರದ ಗಾತ್ರ ಸಿಗುತ್ತೆ. ಹಾಗಿದ್ರೆ ಇಲ್ಲಿ ಮೇಲ್ಮಿತಿ 300 ಇದೆ, ಕೆಳಮಿತಿ 250 ಇದೆ. 300ರಲ್ಲಿ 250 ಕಳೆದಾಗ ಎಷ್ಟು ಬರುತ್ತೆ? 50 ಬರುತ್ತೆ. ಇದನ್ನ ನಾವು ಏನಂತ ಕರಿತೀವಿ? ವರ್ಗಾಂತರದ ಗಾತ್ರ. ಈ ಇಷ್ಟು ಬೆಲೆಗಳನ್ನ ಸೂತ್ರದಲ್ಲಿ ಹಾಕಿದಾಗ ಸೂತ್ರ ಬಂದ್ಬಿಟ್ಟು ಮಧ್ಯಾಂಕ L+n/2 - CF / F H. ಈ ಸೂತ್ರಕ್ಕೆ ಈ ಬೆಲೆಗಳನ್ನ ಹಾಕ್ರಿ. ನೋಡಿ ಇಲ್ಲಿ 250 ಪ್ಲಸ್ n/2 ಅಂತ ಹೇಳಿದ್ರೆ 22 ಮೈನಸ್ CF ಅಂತ ಹೇಳಿದ್ರೆ 14 ಡಿವೈಡೆಡ್ ಬೈ F ಅಂತ ಹೇಳಿದ್ರೆ 20 ಇಂಟು ವರ್ಗಾಂತರದ ಗಾತ್ರ H ಎಷ್ಟು? 50. ಓಕೆ. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಸುಲಭ ರೂಪದಲ್ಲಿ ಬರೆದಾಗ 22ರಲ್ಲಿ 14 ಕಳೆದ್ರೆ 8 ಬರುತ್ತೆ. ಡಿವೈಡೆಡ್ ಬೈ 20 ಇಂಟು 50, ಈ 50 ಬರ್ಕೊಳ್ತೀರಾ. ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ. 2ರಿಂದ 5 ಭಾಗಾಕಾರ ಮಾಡಿದ್ರೆ 2.5 ಬರುತ್ತೆ. ಓಕೆನಾ? ಇದಾದ ನಂತರ 250 ಪ್ಲಸ್ 8 ಇಂಟು 2.5 ಮಾಡಿ. 8 ಇಂಟು 2.5 ಮಾಡಿದ್ರೆ ಎಷ್ಟು ಬರುತ್ತೆ? 8ಅನ್ನ 2.5ರಿಂದ ಗುಣಾಕಾರ ಮಾಡಿದಾಗ 20 ಬರುತ್ತೆ. 250ಕ್ಕೆ 20 ಸೇರಿಸಿದ್ರೆ 270. ಇದು ಮಧ್ಯಾಂಕವಾಗಿರುತ್ತೆ. ಈ ಕೊಟ್ಟಿರುವ ಈ ಒಂದು ಆವೃತ್ತಿ ವಿತರಣಾ ಪಟ್ಟಿಯ ಮಧ್ಯಾಂಕ 270. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ. ನೆಕ್ಸ್ಟ್ 34ನೇ ಕ್ವಶನ್ ಸಮಾಂತರ ಶ್ರೇಣಿ ಮೇಲೆ ಇರ್ತಕ್ಕಂಥದ್ದು. ಇಲ್ಲೂ ಕೂಡ 2 ಆಪ್ಷನ್ ಕೊಟ್ಟಿದ್ದಾರೆ. ಸೊ 2ರಲ್ಲಿ ಮೊದಲನೇದಾಗಿ ನೋಡೋದಾದ್ರೆ, ಒಂದು ಸಮಾಂತರ ಶ್ರೇಣಿಯ 10ನೇ ಪದವು ಮೊದಲನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ, ಹಾಗೂ 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ. ಈ ಶ್ರೇಣಿಯ ಎಷ್ಟು ಪದಗಳವರೆಗಿನ ಮೊತ್ತ 540 ಆಗಿರುತ್ತದೆ ಎಂದು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಕ್ವಶನ್ ಹೇಳೋ ಪ್ರಕಾರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, 10 ಪದಗಳು 10ನೇ ಪದ ಅಂತಕ್ಕಂಥದ್ದು ಮೊದಲನೇ ಪದದ 3ರಷ್ಟಕ್ಕಿಂತ 2 ಜಾಸ್ತಿ ಇದೆ. ಗೊತ್ತಾಯ್ತಲ್ವಾ? ಸೊ ಇದರ ಆಧಾರದ ಮೇಲೆ ನಾವು ಪದಗಳನ್ನ ಬರ್ಕೊಂಡಾಗ ಕೊಟ್ಟಿರುವಂತ ಸಂಬಂಧದ ಆಧಾರದ ಮೇಲೆ A10 = 3A+2 ಅಂತ ಬರ್ಕೊಳ್ಬಹುದು. ಇನ್ನೊಂದು ಸಂಬಂಧ ಏನ್ ಕೊಟ್ಟಿದ್ದಾರೆ? 8ನೇ ಪದವು ಮೊದಲನೇ ಪದದ 2ರಷ್ಟಕ್ಕಿಂತ 6 ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ. 8ನೇ ಪದವನ್ನ ನಾವು A8 ಅಂತ ಕರಿತೀವಿ. ಮೊದಲನೇ ಪದದ 2ರಷ್ಟಕ್ಕಿಂತ ಅಂದ್ರೆ 2A ಮಾಡ್ತೀವಿ. 6 ಹೆಚ್ಚಾಗಿದೆ ಅಂದ್ರೆ ಅದರ ಅರ್ಥ +6 ಮಾಡ್ಬೇಕು. ಅಲ್ಲಿಗೆ A8 = 2A+6 ಅಂತ ತಗೊಳ್ತೀವಿ. ಅರ್ಥ ಆಯ್ತಲ್ವಾ? ಈಗ ಇವುಗಳನ್ನ ಸುಲಭೀಕರಿಸಬೇಕು. ನಾವು ಸಾಮಾನ್ಯವಾಗಿ ಸಮಾಂತರ ಶ್ರೇಣಿಯಲ್ಲಿ ಬರುವ ಪದಗಳನ್ನ ಜನರಲ್ ರೂಪದಲ್ಲಿ ಬರಿತೀವಿ. ಹೆಂಗ್ ಬರಿತೀವಿ? ಮೊದಲನೇ ಪದವನ್ನ A ಅಂತ ತಗೊಳ್ತೀವಿ, 2ನೇ ಪದವನ್ನ A+D ಅಂತ ಹೇಳ್ತೀವಿ, 3ನೇ ಪದವನ್ನ A+2D ಅಂತ ಕರಿತೀವಿ. ಈ ರೀತಿ ಹೇಳ್ತಾ ಹೋದಾಗ 8ನೇ ಪದ 10ನೇ ಪದ ಮೊದಲನೇದಾಗಿ ತಗೊಳ್ಳೋದಾದ್ರೆ 10ನೇ ಪದವನ್ನ ಏನಂತ ತಗೊಳ್ಬಹುದು ನಾವು?
ಎ ಪ್ಲಸ್ 9d ಅಂತ ತಗೊಳ್ಬಹುದು. ಎ ಪ್ಲಸ್ 9d ಇಸ್ ಈಕ್ವಲ್ ಟು 3a ಪ್ಲಸ್ 2 ಅಂತ ಬರುತ್ತೆ. ಈಗ ಈ 3a ನ ಈ ಕಡೆ ತಗೊಂಡ್ಬಂದು ಮೈನಸ್ 3a ಆಗತ್ತೆ. ಇಲ್ಲಿ 9d ಅನ್ನ ಇಲ್ಲೇ ಬರ್ಕೊಳ್ರಿ, ಇನ್ನ ಉಳಿದಿರೋದು 2 ಇಲ್ಲಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ ಎ ಮೈನಸ್ 3a ಮಾಡಿದ್ರೆ ಮೈನಸ್ 2a ಪ್ಲಸ್ 9d ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ. ನೀವು ಎಗೆ ಮೊದಲನೇ ಪದದಲ್ಲೇ ಚಿಹ್ನೆ ಮೈನಸ್ ಇರೋದ್ರಿಂದ ಇಡೀ ಒಂದು ಪದಗಳನ್ನ ಇಡೀ ಟರ್ಮ್ ಅನ್ನ ನಾವು ಏನಂತ ಮಾಡಬಹುದು, ಮೈನಸ್ ಇಂದ ಗುಣಾಕಾರ ಮಾಡಬಹುದು. ಮೈನಸ್ ಇಂದ ಗುಣಾಕಾರ ಮಾಡ್ಬಿಟ್ರೆ ನಿಮಗೆ ಮೈನಸ್ ಏನ್ ಬರುತ್ತೆ, ಇಲ್ಲಿರುವ ಎಲ್ಲಾ ಪದಗಳ ಚಿಹ್ನೆ ಬದಲಾಗತ್ತೆ. ಮೈನಸ್ 2a ಇದ್ದಿದ್ದು ಪ್ಲಸ್ 2a ಆಗತ್ತೆ. ಇಲ್ಲಿ ಪ್ಲಸ್ 9d ಇದ್ದಿದ್ದು ಮೈನಸ್ 9d ಆಗತ್ತೆ. ಪ್ಲಸ್ 2 ಇದ್ದಿದ್ದು ಮೈನಸ್ 2 ಆಗತ್ತೆ. ಇದನ್ನ ಸಮೀಕರಣ 1 ಅಂತ ತಗೊಳ್ಳಿ. ಓಕೆನಾ? ಸಮೀಕರಣದ ರೂಪದಲ್ಲಿರೋದ್ರಿಂದ ಇದನ್ನ ಸಮೀಕರಣ 1 ರೇಖಾತ್ಮಕ ಸಮೀಕರಣದಲ್ಲಿದೆ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಎರಡನೇ ಸಂಬಂಧವನ್ನು ಕೂಡ ನಾವಿಲ್ಲಿ ಬರ್ಕೊಂಡಿದೀವಿ. a8 ಇಸ್ ಈಕ್ವಲ್ ಟು 2a ಪ್ಲಸ್ 6 ಇರೋದ್ರಿಂದ a8 ಅಂದ್ರೆ ಜನರಲ್ ಆಗಿ ಏನಂತ ಬರೀತೀವಿ, a ಪ್ಲಸ್ 7d ಇಸ್ ಈಕ್ವಲ್ ಟು 2a ಪ್ಲಸ್ 6 ಅಂತ ಆಗತ್ತೆ. ಇಲ್ಲೂ ಅಷ್ಟೇ 2a ನ ಈ ಕಡೆ ತಗೊಂಡ್ಬಂದ್ರೆ a ಮೈನಸ್ 2a ಪ್ಲಸ್ 7d ಇಸ್ ಈಕ್ವಲ್ ಟು 6 ಅಂತ ಬಂತು. a ಮೈನಸ್ 2a ಮಾಡಿದ್ರೆ ಏನ್ ಬರುತ್ತೆ, ಮೈನಸ್ a ಪ್ಲಸ್ 7d ಇಸ್ ಈಕ್ವಲ್ ಟು 6 ಬಂತು. ಇಲ್ಲೂ ಕೂಡ ಏನ ಪಕ್ಕ ಮೊದಲನೇ ಪದಕ್ಕೆ ಚಿಹ್ನೆ ಮೈನಸ್ ಇದ್ದಾಗ ಸಮೀಕರಣ ಪೂರ್ತಿ ನಾವೇನ್ ಮಾಡಬೇಕು, ಮೈನಸ್ ಇಂದ ಗುಣಾಕಾರ ಮಾಡಬೇಕು. ಸೊ ಮೈನಸ್ ಇಂದ ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತೆ, a ಮೈನಸ್ 7d ಇಸ್ ಈಕ್ವಲ್ ಟು ಮೈನಸ್ 6 ಬರುತ್ತೆ. ಇದನ್ನ ಸಮೀಕರಣ 2 ಅಂತ ತಗೊಳ್ರಿ. ಓಕೆನಾ? ಮುಂದಿನ ಹಂತ ರೇಖಾತ್ಮಕ ಸಮೀಕರಣಗಳು. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳನ್ನ, ಸಮೀಕರಣದಲ್ಲಿ ಬರುವಂತಹ ಚರಾಕ್ಷರಗಳ ಬೆಲೆಯನ್ನ ಕಂಡುಹಿಡಿಯಲಿಕ್ಕೆ ಏನು ಸೂತ್ರವನ್ನ ಬಳಸ್ತಿರಲ್ವ, ವರ್ಜಿಸುವ ವಿಧಾನ. ಆ ವರ್ಜಿಸುವ ವಿಧಾನವನ್ನ ಬಳಸ್ಬಿಟ್ಟು ಎ ಮತ್ತೆ ಡಿ ನ ಬೆಲೆಯನ್ನ ಕಂಡುಹಿಡಿತೀವಿ. ಏನ್ ಮಾಡ್ತೀರಲ್ಲಿ, 1 ಮತ್ತು 2 ಸಮೀಕರಣಗಳನ್ನ ತಗೊಳ್ತೀರಾ. ಬರ್ಕೊಂಡು ನೋಡಿ ಇಲ್ಲಿ ಏನಾಗತ್ತೆ, ಹೀಗೆ ಬರ್ಕೊಂಡ ನಂತರದಲ್ಲಿ ಏನ್ ಮಾಡ್ಬೇಕು ಅಂದ್ರೆ 2 ಚರಾಕ್ಷರಗಳು ಎ ಮತ್ತೆ ಡಿ 2 ಚರಾಕ್ಷರಗಳಲ್ಲಿ 1 ಚರಾಕ್ಷರದ ಸಹಗುಣಕಗಳು ಸಮ ಬರ್ಬೇಕು. ಆ ರೀತಿ ಮಾಡ್ಕೋಬೇಕು. ಹಾಗಾದಾಗ ಇಲ್ಲಿ 2a ಇದೆ, ಇಲ್ಲಿರುವ ಎ 2a ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಇಡೀ ಸಮೀಕರಣವನ್ನ 2ರಿಂದ ಗುಣಿಸ್ಬೇಕು. ಈ ಮೇಲ್ಗಡೆ ಇರುವ ಸಮೀಕರಣವನ್ನ 1ರಿಂದ ಗುಣಾಕಾರ ಮಾಡ್ಬೇಕು. ಏನ್ ಬರುತ್ತೆ ಅವಾಗ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 2a ಮೈನಸ್ 9d ಇಸ್ ಈಕ್ವಲ್ ಟು ಮೈನಸ್ 2 ಸೇಮ್ ಬರುತ್ತೆ, ಯಾಕಂದ್ರೆ 1ರಿಂದ ಗುಣಿಸಿರೋದ್ರಿಂದ. ಇನ್ನ ಎರಡನೇ ಸಮೀಕರಣವನ್ನ ನೀವು 2ರಿಂದ ಗುಣಾಕಾರ ಮಾಡಿ ಬರ್ಕೊಂಡ್ರೆ 2a ಮೈನಸ್ 7 2 14d ಮೈನಸ್ 6 2 12 ಬರುತ್ತೆ. ನೀವೀಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನ 3 ಅಂತ ತಗೊಳ್ರಿ, ಇದನ್ನ 4 ಅಂತ ತಗೊಳ್ರಿ. ಈ 3 ಮತ್ತು 4 ಕಳೆದಾಗ, ಒಂದರಲ್ಲಿ ಒಂದನ್ನ ಕಳೆದಾಗ ಏನ್ ಬರುತ್ತೆ, ಏನ್ ಮಾಡ್ಬೋದು, ನೀವು ಇಲ್ಲಿ ಪಕ್ಕದಲ್ಲಿ ಬರ್ಕೊಳ್ತೀರ. ಏನು, 3ರಿಂದ 4 ಕಳೆದಾಗ, ಓಕೆನಾ? 3ರಿಂದ 4 ಕಳೆದಾಗ ಏನ್ ಬರುತ್ತೆ, ಚಿಹ್ನೆಗಳು 4ನೇ ಸಮೀಕರಣದ ಪ್ರತಿ ಪದಗಳ ಚಿಹ್ನೆಗಳು ಬದಲಾಗ್ತವೆ. ಕಳೀತಾ ಇರೋದ್ರಿಂದ ಚಿಹ್ನೆಗಳನ್ನ ಮೈನಸ್ ಇಂದ ಗುಣಾಕಾರ ಮಾಡಿದ್ರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ. ಈಗ ನೀವು ಸುಲಭವಾಗಿ 2a 2a ಕ್ಯಾನ್ಸಲ್ ಮಾಡ್ತೀರಿ. ಇಲ್ಲಿ 14 ಇದೆ, ಇಲ್ಲಿ 9 ಇದೆ. 14ರಲ್ಲಿ 9 ಕಳೆದಾಗ ನಿಮಗೆ 5d ಬರುತ್ತೆ. ಇಲ್ಲಿ 12ರಲ್ಲಿ 2 ಕಳೆದಾಗ ಏನ್ ಬರುತ್ತೆ, 10 ಬರುತ್ತೆ. 5ರಿಂದ 10 ಭಾಗಾಕಾರ ಮಾಡಿದ್ರೆ ನಿಮಗೆ ಡಿ ನ ಬೆಲೆ ಬಂದ್ಬಿಟ್ಟು 2 ಬರುತ್ತೆ. ಓಕೆನಾ? ಡಿ ನ ಬೆಲೆ ಎಷ್ಟು ಬಂತು, 2 ಬಂತು. ಈ ಡಿ ನ ಬೆಲೆಯನ್ನ 1ನೇ ಸಮೀಕರಣಕ್ಕೆ ಬಳಕೆ ಮಾಡಿದಾಗ, ಹಾಕಿದಾಗ ನೋಡಿ, ಇಲ್ಲಿ ಡಿ ನ ಬೆಲೆಯನ್ನು 1ರಲ್ಲಿ ಹಾಕಿದಾಗ, ಮೊದಲನೇ ಸಮೀಕರಣಕ್ಕೆ ಡಿ ನ ಬೆಲೆಯನ್ನ ಹಾಕಿದ್ರೆ ಏನ್ ಬರುತ್ತೆ ಅಂತ ನೋಡೋದಾದ್ರೆ ನೋಡಿ, 1ನೇ ಸಮೀಕರಣ ಏನಿದೆ, 2a ಮೈನಸ್ 9d ಇಸ್ ಈಕ್ವಲ್ ಟು ಮೈನಸ್ 2. ಇದಕ್ಕೆ ನೀವು ಡಿ ನ ಬೆಲೆಯನ್ನ ಹಾಕ್ರಿ. 2a ಮೈನಸ್ 9 ಇಂಟು 2 ಇಸ್ ಈಕ್ವಲ್ ಟು ಮೈನಸ್ 2. ಈಗ 2a ಮೈನಸ್ 9 18 ಬರುತ್ತೆ. ಈ ಕಡೆ ಮೈನಸ್ 2 ಇದೆ. 2a ಇಸ್ ಈಕ್ವಲ್ ಟು ಮೈನಸ್ 18 ಆ ಕಡೆ ಕಳಿಸಿದ್ರೆ ಏನ್ ಬರುತ್ತೆ, ಪ್ಲಸ್ 18 ಆಗತ್ತೆ. ಈಗ ನೀವು 18ರಲ್ಲಿ 2 ಕಳೆದ್ರೆ 16 ಬಂತು. ಓಕೆನಾ? ಏನ ಸಹಗುಣಕ 2ರಿಂದ ಬಲಭಾಗದಲ್ಲಿರುವ 16 ಭಾಗಾಕಾರ ಮಾಡಿದ್ರೆ ಏನ ಬೆಲೆ ಬಂದ್ಬಿಟ್ಟು 8 ಬರುತ್ತೆ. ಏನ ಬೆಲೆ ಎಷ್ಟು ಬರುತ್ತೆ, 8. ಅಲ್ಲಿಗೆ ಡಿ ನ ಬೆಲೆ ಸಿಕ್ತು, ಮತ್ತೆ ಎ ನ ಬೆಲೆ 2 ಸಿಕ್ಕು.
ನಿಮಗೆ ಕೇಳಿರುವ ಪ್ರಶ್ನೆ ಏನು? ಎಷ್ಟನೇ ಪದಗಳವರೆಗಿನ ಮೊತ್ತವು 540 ಆಗಿರುತ್ತದೆ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟನೇ ಪದ ಅಂದ್ರೆ ಎನ್ ಕಂಡುಹಿಡಿಬೇಕು. ಸೊ ಎನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಪದಗಳ ಮೊತ್ತ ಕೊಟ್ಟಾಗ ಸೂತ್ರ ಬಂದ್ಬಿಟ್ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ ಇಸ್ ಈಕ್ವಲ್ ಟು ಎಸ್ ಎನ್ ಅಂತ ಸೂತ್ರ ಹಾಕ್ತೀರಿ. ಎ ಮತ್ತೆ ಡಿ ನ ಬೆಲೆ ಗೊತ್ತಿದೆ, ಎನ್ ಕಂಡುಹಿಡಿಬೇಕು. ಎಸ್ ಎನ್ ಇರೋ ಜಾಗದಲ್ಲಿ 540 ಹಾಕಿದ್ರೆ ನಮಗೆ ಆನ್ಸರ್ ಬರುತ್ತೆ. ನೋಡಿ ಇಲ್ಲಿ n/2 ಇಂಟು ಎ ನ ಬೆಲೆ ಎಷ್ಟಿದೆ? 8 ಪ್ಲಸ್ n-1 ಇಂಟು ಡಿ ನ ಬೆಲೆ ಎಷ್ಟಿದೆ? 2 ಇಸ್ ಈಕ್ವಲ್ ಟು ಎಸ್ ಎನ್ ಅಂತ ಹೇಳಿದ್ರೆ ಏನ್ ತಗೊಳ್ಬೇಕು? 540 ಅಂತ ತಗೊಳ್ತೀರ. ಈಗ ಇದನ್ನ ಸುಲಭೀಕರಿಸಿದಾಗ ನೋಡಿ ಇಲ್ಲಿ ಎನ್ ಈ ಡಿವೈಡೆಡ್ ಬೈ 2 ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. ಇಲ್ಲಿ 2 8 16 ಇದೆ. 16 ಪ್ಲಸ್ ಎನ್ ಇಂದ ಇದನ್ನ ಗುಣಾಕಾರ ಮಾಡಿದ್ರೆ 2n-2 ಬರುತ್ತೆ. ಇಸ್ ಈಕ್ವಲ್ ಟು 540 ಇಂಟು 2 ಆಗತ್ತೆ. ಈ 2 ಈ ಕಡೆ ಇರ್ತಕ್ಕಂಥದ್ದು. ಓಕೆನಾ? ಮುಂದಿನ ಹಂತ ನೋಡಿ ಇಲ್ಲಿ 16ರಲ್ಲಿ 2 ಕಳಿತೀರಾ, 14 ಬರುತ್ತೆ. ಪ್ಲಸ್ 2n ಇಸ್ ಈಕ್ವಲ್ ಟು 540 ಇಂಟು 2. ಈಗ ಬ್ರಾಕೆಟ್ ಒಳಗಡೆ ಇರುವ ಪದಗಳನ್ನ ಗುಣಾಕಾರ ಮಾಡಿದ್ರೆ n ಇಂಟು 14 ಮಾಡಿದ್ರೆ 14n ಬರುತ್ತೆ. ಪ್ಲಸ್ 2 ಇಂಟು n ಮಾಡಿದ್ರೆ 2n² ಬರುತ್ತೆ. ಇಸ್ ಈಕ್ವಲ್ ಟು 540 ಇಂಟು 2. ಓಕೆನಾ? ಮುಂದಿನ ಹಂತ ಏನು ನೋಡಿ ಇಲ್ಲಿ ವರ್ಗ ಸಮೀಕರಣದ ರೂಪದಲ್ಲಿ ಬರೆದಾಗ ಮೊದಲು 2n² ಬರುತ್ತೆ, ಆಮೇಲೆ 14n ಬರುತ್ತೆ. ಇದನ್ನ ಈ ಕಡೆ ತಗೊಂಡ್ ಬಂದ್ರೆ -540 ಇಂಟು 2 ಬರುತ್ತೆ. ಇಸ್ ಈಕ್ವಲ್ ಟು 0. ಇಷ್ಟು ಪದಗಳಲ್ಲಿ 2 ಕಾಮನ್ ಇರೋದ್ರಿಂದ ಇಡೀ ಸಮೀಕರಣವನ್ನ 2ರಿಂದ ಭಾಗಾಕಾರ ಮಾಡಬೇಕು. 2ರಿಂದ ಇಡೀ ಸಮೀಕರಣವನ್ನ ಭಾಗಿಸಿದ್ರೆ n² - 7n - 540 ಇಸ್ ಈಕ್ವಲ್ ಟು 0 ಬರುತ್ತೆ. ಈಗ ಅಪವರ್ತನ ವಿಧಾನದಿಂದ ಎನ್ನಿನ ಬೆಲೆ ಕಂಡುಹಿಡಿಬೇಕು. ಅಪವರ್ತನ ವಿಧಾನದಲ್ಲಿ ಏನ್ ಮಾಡ್ತೀವಿ? 540 ಬರ್ಕೊಳ್ತೀವಿ ಕಾನ್ಸ್ಟೆಂಟ್ ನಂಬರ್. ಆ ಕಾನ್ಸ್ಟೆಂಟ್ ನಂಬರ್ಗೆ n² ನ ಸಹಗುಣಕವನ್ನು ಬಳಸ್ಕೊಂಡು ಗುಣಿಸ್ತೀರಿ. -540 ಬರುತ್ತೆ. ನೀವೀಗ 2 ಸಂಖ್ಯೆ ತಗೊಂಡು ಗುಣಾಕಾರ ಮಾಡಿದ್ರೆ -540 ಬರಬೇಕು. ಕೂಡಿದ್ರೆ ಅಥವಾ ಕಳೆದ್ರೆ 7 ಬರಬೇಕು. ಯಾವ ಸಂಖ್ಯೆನ ತಗೊಳ್ತೀರಿ? 27 ಇಂಟು 20 ಮಾಡಿದ್ರೆ 540 ಬರುತ್ತೆ. ಹಾಗಾಗಿ 27 ಮತ್ತೆ 20 ತಗೊಳ್ತೀರಿ. ಚಿಹ್ನೆ ಮೈನಸ್ ಬರಬೇಕು, ಇಲ್ಲಿ ಚಿಹ್ನೆ ಪ್ಲಸ್ ಬರಬೇಕು. ಅಂದ್ರೆ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್, ಚಿಕ್ಕ ಸಂಖ್ಯೆಯ ಚಿಹ್ನೆಯನ್ನ ದೊಡ್ಡ ಸಂಖ್ಯೆಯ ಚಿಹ್ನೆ ಪ್ಲಸ್, ಚಿಕ್ಕ ಸಂಖ್ಯೆಯ ಚಿಹ್ನೆಯನ್ನ ಮೈನಸ್ ಅಂತ ತಗೊಳ್ಬೇಕು. ಪ್ಲಸ್ ಮೈನಸ್. ಈಗ n² 7n ಅನ್ನ ನಾವು 27n - 20n - 540 ಇಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಬಹುದು. ಇಲ್ಲಿ 4 ಪದಗಳಾದವು. 4 ಪದಗಳಲ್ಲಿ 2 ಪದಗಳ ಒಂದೊಂದು ಗುಂಪನ್ನ ಮಾಡಿದಾಗ ಇದು 2 ಪದಗಳ ಒಂದು ಗುಂಪು, ಇದು 2 ಪದಗಳ ಒಂದು ಗುಂಪು. ಈ 2 ಪದಗಳಲ್ಲಿ ಕಾಮನ್ ಆಗಿ n ಇದೆ. n ಹೊರಗಡೆ ತೆಗೆದ್ರೆ ಬ್ರಾಕೆಟ್ ನ ಒಳಗಡೆ n+27 ಉಳ್ಕೊಳ್ಳುತ್ತೆ. ಅದೇ ರೀತಿ ಈ 2 ಪದಗಳಲ್ಲಿ -20 ಕಾಮನ್ ಹೊರಗಡೆ ತೆಗೆದ್ರೆ ಬ್ರಾಕೆಟ್ ಒಳಗಡೆ n+27 ಉಳ್ಕೊಳ್ಳುತ್ತೆ. ಈಗ ಇದಿಷ್ಟು ಒಂದು ಗುಂಪು, ಇದಿಷ್ಟು ಒಂದು ಗುಂಪು ಅಂದ್ರೆ 2 ಗುಂಪಿನಲ್ಲಿ ಒಂದು ಅಪವರ್ತನ ಸಾಮಾನ್ಯವಾಗಿದೆ. ಯಾವುದದು? n+27. ಇದನ್ನ ಹೊರಗಡೆ ತೆಗೆದ್ರೆ ಇಲ್ಲಿ n ಉಳ್ಕೊಳ್ಳುತ್ತೆ, ಇದಿಷ್ಟರಲ್ಲಿ -20 ಉಳ್ಕೊಳ್ಳುತ್ತೆ. ನೀವು n-ನ ಬೆಲೆ ಕಂಡುಹಿಡಿಬೇಕಾಗಿರೋದ್ರಿಂದ 2 ಅಪವರ್ತನಗಳನ್ನ ಈಕ್ವಲ್ ಟು 0 ಅಂತ ತಗೊಳ್ರಿ. ನೋಡಿ ಇಲ್ಲಿ n+27 ಇಸ್ ಈಕ್ವಲ್ ಟು 0, n-20 ಇಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಈಗ ಇಲ್ಲಿ +27 ಈಕ್ವಲ್ ಇಂದ ಆ ಕಡೆ ಹೋದ್ರೆ -27 ಬರುತ್ತೆ. ಹಾಗೇನೆ -20 ಈಕ್ವಲ್ ಇಂದ ಆ ಕಡೆ ಹೋದ್ರೆ +20 ಬರುತ್ತೆ. ಈಗ ನಾವಿಲ್ಲಿ ಧನಾತ್ಮಕ ಚಿಹ್ನೆ ಯಾವ್ದಿರುತ್ತೆ ಅದನ್ನ ಆಯ್ಕೆ ಮಾಡಿದ್ರೆ n ಎಷ್ಟು ಬರುತ್ತೆ? 20. ಅಂದ್ರೆ ಮೊದಲ 20 ಪದಗಳ ಮೊತ್ತವು 540 ಆಗಿರುತ್ತದೆ ಅಂತ ಅರ್ಥ. ಏನು? ಮೊದಲ 20 ಪದಗಳ ಮೊತ್ತ, ಮೊದಲ 20 ಪದಗಳ ಮೊತ್ತವು 540 ಆಗಿರುತ್ತದೆ ಅಂತಕ್ಕಂಥದ್ದು 4 ಅಂಕದ ಆಗಿರುತ್ತದೆ. ಇದು 4 ಅಂಕದ ಮೊದಲನೇ ಕ್ವಶನ್. ಏನ್ ಬರ್ತಾ ಇದೆ? ಆನ್ಸರ್ 20 ಬರ್ತಾ ಇದೆ. ಓಕೆನಾ? 4 ಅಂಕದ ಮೊದಲನೇ ಕ್ವಶನ್ ಇನ್ನ ಮತ್ತೊಂದು ಆಪ್ಷನಲ್ ಕ್ವಶನ್ ಬಂದ್ಬಿಟ್ಟು ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2 ಇರುವ ಸಮಾಂತರ ಶ್ರೇಣಿಯ 26 ಪದಗಳವರೆಗಿನ ಮೊತ್ತವು 1456 ಆಗಿದೆ. ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ
ಅವರು ಕೊಟ್ಟಿರುವಂತ ಸಂಬಂಧಗಳನ್ನ ನಾವು ತಗೊಂಡಾಗ ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ ಕೊಟ್ಟಿದ್ದಾರೆ. ಹಾಗಾಗಿ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2 ಆಗುತ್ತೆ. ಅಲ್ಲಿಗೆ A:D = 3:2 ಆಯ್ತು. ಇದರ ಅರ್ಥ ಏನು, ಇದನ್ನ ನಾವೇನ್ ಮಾಡಬಹುದು ಅಂತ ಹೇಳಿದ್ರೆ ಭಿನ್ನರಾಶಿಯ ರೂಪದಲ್ಲಿ ಬರೆದಾಗ A/D = 3/2 ಆಗತ್ತೆ. ಅಥವಾ ಎ ಇರುವ ಜಾಗದಲ್ಲಿ ಡಿ ಅನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ 3 × D / 2 ಅಂತ ಬರೀಬಹುದು. ಓಕೆನಾ. ಈಗ ಇಲ್ಲಿ ನೆಕ್ಸ್ಟ್ ಮುಂದಿನ ಮತ್ತೊಂದು ಹಂತವನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿ, ಮೊದಲ 26 ಪದಗಳ ಮೊತ್ತವು 1456. ಸೊ ಮೊದಲ 26 ಪದಗಳ ಮೊತ್ತ 1456 ಅಂತ ತಗೊಂಡ್ರೆ ಸೂತ್ರ ಬಂದ್ಬಿಟ್ಟು n/2 × 2a + n - 1 × d = 1456 ಅಂತ ಬರುತ್ತೆ. ಈಗ 26 ಪದ ಅಂತ ಕೊಟ್ಟಿರೋದ್ರಿಂದ n ಇರೋ ಜಾಗಕ್ಕೆ 26 ಹಾಕ್ರಿ. 2 × a ಅಂತ ಹೇಳಿದ್ರೆ ಇಲ್ಲಿ ಏನ್ ಬಂದಿದೆಯಲ್ಲ ಈ ಬೆಲೆಯನ್ನು ಹಾಕಿದಾಗ 3d / 2 ಪ್ಲಸ್ n ಅಂತ ಹೇಳಿದ್ರೆ 26 - 1 × d ಹಾಗೆ ಬರ್ಕೊಳ್ತೀರಾ. ಅವುಗಳ ಮೊತ್ತ ಏನ್ ಹೇಳ್ತಾ ಇದಾರೆ ಅವರೇನೆ 1456. ಓಕೆನಾ. ಈಗ ಏನ್ ಮಾಡ್ಬೋದು ಹಂಗಿದ್ರೆ ನೋಡಿ, ಇಲ್ಲಿ 2 ಕ್ಯಾನ್ಸಲ್ ಮಾಡ್ತೀರಾ. ಹಾಗೇನೆ 2 ರಿಂದ 26 ಭಾಗಾಕಾರ ಮಾಡ್ತೀರಾ, 13 ಬರುತ್ತೆ. ಇಲ್ಲಿ ಏನ್ ಉಳಿತು, 3d ಉಳಿತು. 26ರಲ್ಲಿ 1 ಕಳೆದ್ರೆ 25, ಪಕ್ಕದಲ್ಲಿರುವ d ಇಂದ ಗುಣಾಕಾರ ಮಾಡಿದ್ರೆ 25d ಬಂತು. = 1456 ಅಂತ ತಗೊಳ್ತೀರಾ. ಈ ರೀತಿ ಬರ್ಕೊಂಡ್ರೆ ಓಕೆನಾ. ಮುಂದಿನ ಹಂತ ನೋಡಿ, ಇಲ್ಲಿ 13 ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. 3 ಮತ್ತು 25 ಕೂಡಿದ್ರೆ 28d ಬರುತ್ತೆ. 1456 / 13 ಆಗತ್ತೆ ಈ ಕಡೆ ಬಂದ್ರೆ. ಹಾಗೇನೆ ಡಿ ಪಕ್ಕದಲ್ಲಿರುವಂತಹ ಸಾಗುಣಕವನ್ನು ಕೂಡ ಆ ಕಡೆ ಕಳಿಸಿದ್ರೆ 1456 / 13 × 28 ಅಂತ ಬರೀತೀವಿ. ಈಗ 13 × 28 ಮತ್ತೆ 1456 ಭಾಗಾಕಾರ ಮಾಡಿದ್ರೆ ಏನ್ ಬರುತ್ತೆ, ಡಿ ನ ಬೆಲೆ ಬಂದ್ಬಿಟ್ಟು 4 ಬರುತ್ತೆ. ಸೊ ಡಿ ನ ಬೆಲೆ 4 ಬಂತು. ಈಗ ನೀವು ಎ ಬೆಲೆ ಕಂಡುಹಿಡಿಬೇಕು. ಎ ಬೆಲೆ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿರುವಂತಹದ್ದನ್ನೇ ತಗೊಂಡಾಗ A = 3d / 2ಕ್ಕೆ ಡಿ ನ ಬೆಲೆಯನ್ನ ನಾವಲ್ಲಿ ಹಾಕಿದಾಗ ಏನ್ ಬರುತ್ತೆ, 3 × d ಅಂತ ಹೇಳಿದ್ರೆ 4 / 2 ಮಾಡಿದ್ರೆ ಎ ನ ಬೆಲೆ 3 × 4 = 12 ಅಥವಾ 2 ರಿಂದ 4 ನೀವು ಭಾಗಾಕಾರ ಮಾಡ್ತೀರಾ, 2 ಬರುತ್ತೆ. 3 × 2 = 6. ಎ ನ ಬೆಲೆ ಎಷ್ಟು ಬಂತು, 6. ಓಕೆನಾ. ನೆಕ್ಸ್ಟ್ ಏನ್ ಕೇಳಿದಾರೆ ಅವರು, ಹಾಗಾದರೆ ಈ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ. ಸಮಾಂತರ ಶ್ರೇಣಿ ಬೇಕು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸಮಾಂತರ ಶ್ರೇಣಿ. ಸೊ ಸಮಾಂತರ ಶ್ರೇಣಿಯನ್ನು ನಾವು ಸಾಮಾನ್ಯವಾಗಿ ಏನಂತ ಬರಿತೀವಿ, ಮೊದಲನೇ ಪದವನ್ನ ಎ ಅಂತ ಹೇಳ್ತೀವಿ. ಹಾಗೇನೆ ಎರಡನೇ ಪದವನ್ನ a + d ಅಂತ ಕರಿತೀವಿ. ಮೂರನೇ ಪದವನ್ನ a + 2d ಅಂತ ಕರಿತೀವಿ. ಇದು ಹಂಗೆ ಮುಂದುವರಿತದೆ. ಓಕೆನಾ. ಈಗ ಎ ಮತ್ತೆ ಡಿ ಇರುವ ಜಾಗದಲ್ಲಿ ಬೆಲೆಗಳನ್ನ ಹಾಕಿದಾಗ 6 + 4 ಹಾಗೇನೆ 6 + 2 × 4 ... ಅಂತ ಬರೀತೀರಾ. ನೆಕ್ಸ್ಟ್ ಬಂದ್ಬಿಟ್ಟು 6 ಮೊದಲನೇ ಪದ, ಎರಡನೇ ಪದ 10, ಹಾಗೇನೆ 2 × 4 = 8ಕ್ಕೆ 6 ಕೂಡಿದಾಗ ಎಷ್ಟು ಬರುತ್ತೆ, 14 ಬರುತ್ತೆ. ಇದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಕಂಡು ಹಿಡಿಯಿರಿ ಅಂತ ಕೇಳಿದ್ರೆ ಸಮಾಂತರ ಶ್ರೇಣಿಯನ್ನ ಕಂಡು ಹಿಡಿದಿದ್ದೀವಿ. ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಮತ್ತು ಈ ಶ್ರೇಣಿಯ ಎಷ್ಟನೇ ಪದವು 62 ಆಗಿದೆ. an ಕೊಟ್ಟಂಗ ಅರ್ಥ ಎನ್ ಕಂಡುಹಿಡಿಬೇಕು ಅಂದ್ರೆ an ಸೂತ್ರವನ್ನ ಹಾಕ್ಬೇಕು. ಓಕೆನಾ. ನೋಡಿ, ಇಲ್ಲಿ an ಸೂತ್ರವನ್ನ ಹಾಕಿದಾಗ an = a + n - 1 × d ಅಂತ ಹಾಕಿದ್ರೆ an ಬೆಲೆ ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನು ತಗೊಳ್ತೀರಾ, 62. a ನ ಬೆಲೆ ಇಲ್ಲಿ ಏನ್ ಬಂದಿದೆ ನಿಮಗೆ, 6 ಬಂದಿದೆ. ಹಾಗೇನೆ n ಅಂತ ಹೇಳಿದ್ರೆ ಕಂಡುಹಿಡಿಬೇಕು. ಜೊತೆಗೆ d ನ ಬೆಲೆ ಬಂದ್ಬಿಟ್ಟು 4. ಅಲ್ಲಿಗೆ 62 ಈಕ್ವಲ್ಸ್ ಇಂದ ಮುಂದುಗಡೆ ಇರುವ 6 ಈ ಕಡೆ ತಗೊಂಡ್ಬಂದ್ರೆ -6 ಆಗತ್ತೆ. ಈ ಕಡೆ n - 1 × 4 ಉಳ್ಕೊಳ್ಳುತ್ತೆ. ಈಗ 62ರಲ್ಲಿ 6 ಕಳೀರಿ. 62ರಲ್ಲಿ 6 ಕಳೆದ್ರೆ ನಿಮಗೆ 56 ಬರುತ್ತೆ. n - 1 × 4 ಅಂತ ಬರೀತೀರಾ. ಮುಂದಿನ ಹಂತ ಈ 4 ಎಡಭಾಗಕ್ಕೆ ತಗೊಂಡಾಗ /4 ಆಗುತ್ತೆ. = n - 1 ಉಳ್ಕೊಳ್ಳುತ್ತೆ. 4 ರಿಂದ 56 ಭಾಗಾಕಾರ ಮಾಡಿದ್ರೆ 4 × 1 = 4, 4 × 4 = 16 ಬರುತ್ತೆ. 4 × 4 = 16 ಬರುತ್ತೆ. ಇನ್ನ ಇಲ್ಲಿ n - 1 ಉಳ್ಕೊಳ್ಳುತ್ತೆ. ಇದನ್ನೇ ನೀವು
ಬಲಭಾಗ ಮತ್ತು ಎಡಭಾಗವನ್ನು ಅದಲು ಬದಲು ಮಾಡಿದಾಗ n-1 is equal to 14 ಅಂತ ಬರೀತೀರಾ. ಇವಾಗ -1 ಈಕ್ವಲ್ ಇಂದ ಆ ಕಡೆ ಬಲಭಾಗಕ್ಕೆ ಕಳಿಸಿದಾಗ ಪ್ಲಸ್ ಆಗತ್ತೆ. n is equal to 14 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 15. ಓಕೆನಾ? ಇದರ ಅರ್ಥ ಏನು? ಎಷ್ಟನೇ ಪದವು 62 ಆಗಿದೆ ಅಂತ ಕೊಟ್ಟಿದ್ದಾರೆ. ನಾವೇನ್ ಬರೀಬೇಕು? 15ನೇ ಪದವು 62 ಆಗಿದೆ ಅಂತ ಬರೀಬೇಕು. ಓಕೆನಾ? ಅರ್ಥ ಆಯ್ತಲ್ವಾ? ಸೊ ಈ ಒಂದು ವಿಡಿಯೋದಲ್ಲಿ 3 ಅಂಕದ 2 ಕ್ವಶನ್ ಜೊತೆಗೆ 4 ಅಂಕದ 1ರಲ್ಲಿ ಬರುವ ಎಲ್ಲ ಆಪ್ಷನ್ ಗಳನ್ನ ಸೇರಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ 4 ಅಂಕದ ಉಳಿದ ಪ್ರಶ್ನೆಗಳೊಂದಿಗೆ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.